ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಯಕ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳಿಗೆ ಬೇಲ್ ಮಂಜೂರಾಗಿರ್ತಕ್ಕಂಥದ್ದು. ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಟಿವಿ ನನ್ನ ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ ಸರ್. ಈಗಾಗಲೇ ಷರತ್ತುಬದ್ಧ ಜಾಮೀನನ್ನು ನೀಡಿರ್ತಕ್ಕಂಥದ್ದು ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನನ್ನು ಹೈಕೋರ್ಟ್ ಇವತ್ತು ಮಂಜೂರು ಮಾಡಿದೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಫಸ್ಟ್ ಸರ್, ನಮ್ಗೆ ಇವತ್ತು ದರ್ಶನ್ ಅವ್ರಿಗೆ ಷರತ್ತುಬದ್ಧ ಮಂಜೂರು ಮಾಡಿರೋದು ನಮಗೆ ಖುಷಿ ಇದೆ. ಈ ಪ್ರಕರಣದಲ್ಲಿ ನಾವು ಅವ್ರನ್ನ ಯಾವ ರೀತಿ ಸಿಗಾಕ್ಸಲಾಗಿತ್ತು ಅನ್ನೋದು ನಮ್ಮ ಮುಖ್ಯವಾದಂಥ ವಾದ ಆಗಿತ್ತು. ಅದನ್ನೆಲ್ಲ ಪರಿಗಣನೆ ಮಾಡಿ ಮನೆ ಉಚ್ಚ ನ್ಯಾಯಾಲಯ ಇವತ್ತು ಬೇಲ್ ಕೊಟ್ಟಿದೆ ಸರ್ ಅವರಿಗೆ. ದರ್ಶನ್ ಮೊದಲನೇದಾಗಿ ಮಾನವೀಯತೆ ನೆಲೆಗಟ್ಟಿನ ಆಧಾರದ ಮೇಲೆ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ರೆಗ್ಯುಲರ್ ಬೇಲ್ ಮಂಜೂರಾಗಿರ್ತಕ್ಕಂಥದ್ದು ಯಾವೆಲ್ಲ ಗ್ರೌಂಡ್ಸ್ನ ಆಧಾರದ ಮೇಲೆ ಹೈಕೋರ್ಟ್ ಪರಿಗಣನೆಯನ್ನು ಮಾಡಿ ಜಾಮೀನನ್ನು ಮಂಜೂರು ಮಾಡಿದೆ? ಸರ್, ನಾವು ಈ ಪ್ರಕರಣದಲ್ಲಿ ಅಂದರೆ ಮಾನ್ಯ ಹಿರಿಯ ವಕೀಲರಾದ ಸಿ ವಿ ನಾಗೇಶ್ ಅವರು ದರ್ಶನ್ ಪರವಾಗಿ ಪ್ರಬಲವಾದ ವಾದ ಮಂಡನೆ ಮಾಡಿದರು. ಅಂದರೆ ಇದು 302 ಪ್ರಕರಣ ಆದ್ದರಿಂದ, ಅಂದರೆ ಕೊಲೆ ಪ್ರಕರಣ ಆದ್ದರಿಂದ ಇದರಲ್ಲಿ ಪ್ರತ್ಯಕ್ಷವಾದ ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ನರು ಹಾಜರುಪಡಿಸಿದರು. ಅಂದರೆ ಪ್ರತ್ಯಕ್ಷ ಸಾಕ್ಷಿದಾರರು ಈ ಘಟನೆಯನ್ನು ನೋಡಿಲ್ಲ, ಅವ್ರನ್ನ ಈ ಪ್ರಕರಣದಲ್ಲಿ ದರ್ಶನ್ ಅವ್ರನ್ನ ವಿರುದ್ಧವಾಗಿ ಹುಟ್ಟಾಕಲಾಗಿದೆ ಅನ್ನೋದು ನಮ್ಮ ಮುಖ್ಯವಾದ ಆಗಿತ್ತು ಸರ್. ಆಮೇಲೆ ಉಳಿದಂತೆ ಸಹ ಅವರು ಯಾವ ರೀತಿಯ ರಿಕವರಿಗಳು, ಅವ್ರದ್ದು ರಕ್ತ ಸಿಕ್ತ ಬಟ್ಟೆಗಳು ಇಲ್ಲಿ ಇರಲಿಲ್ಲ, ಆದರೂ ಅವ್ರು ಯಾವ ರೀತಿ ಅದನ್ನು ಪ್ಲಾಂಟ್ ಮಾಡಿದ್ರು ಅನ್ನೋದನ್ನೆಲ್ಲ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ವಾದ ಮಂಡನೆ ಮಾಡಿದ್ವಿ. ಅದನ್ನೆಲ್ಲ ಪರಿಗಣನೆ ಮಾಡಿ ಇವತ್ತು ಬೇಲ್ ಕೊಟ್ಟಿದೆ. ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ನಾಶ ಮಾಡಲಾಗಿದೆ ಅಂತ ಹೇಳಿ ಪ್ರಮುಖವಾಗಿ ಪೊಲೀಸರು ಕೂಡ ಪ್ರತಿಪಾದನೆಯನ್ನು ಮಾಡಿದರು. ಚಾರ್ಜ್ ಶೀಟ್ನಲ್ಲೂ ಕೂಡ ಸಾವಿರಾರು ಪುಟಗಳ ಚಾರ್ಜ್ ಶೀಟಲ್ಲಿ ಉಲ್ಲೇಖವನ್ನು ಮಾಡಿದರು. ಈ ಎಲ್ಲ ಅಂಶಗಳನ್ನು ಕೂಡ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತೇಳಿ ವಾದವನ್ನು ಮಾಡ್ತಾ ಬಂದಿದ್ರಿ. ಪ್ರಮುಖವಾಗಿ ಬೇಲ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಗ್ರೌಂಡ್ಸ್ಗಳನ್ನ ಆಧರಿಸಿತ್ತು, ಪ್ರಮುಖವಾಗಿ ನಿಮ್ಮ ವಾದ ಏನಿತ್ತು ಅಂತ? ಸರ್, ನಮ್ಮ ವಾದ ಏನಿತ್ತು ಅಂದರೆ ಸಾಕ್ಷ್ಯ ನಾಶಪಡಿಸುವಂಥ ಕಾನೂನೇನಿದೆ, ಕಲಂ ಏನಿದೆ, ಅದೇ ಸಹ ಬೇಲೇಬಲ್ ಕಾನೂನು ಸರ್. ಸೆಕ್ಷನ್ 201 ಸಾಕ್ಷ್ಯ ನಾಶಪಡಿಸೋದು ಬೇಲೇಬಲ್ ಇದೆ. ಉಳಿದಂತೆ 302ನಲ್ಲಿ ಅಂದರೆ ಕೊಲೆನಲ್ಲಿ ದರ್ಶನ್ ಅವರು ಭಾಗಿಯಾಗಿಲ್ಲ ಅನ್ನೋದು ನಮ್ಮ ವಾದ ಇತ್ತು. ಅದನ್ನು ಸಂಬಂಧಪಟ್ಟಂತೆ ಅವ್ರು ಯಾವ ರೀತಿ ಅವ್ರನ್ನ ಅಂದರೆ ಭಾಗಿಯಾಗಿದ್ದಾರೆ ಅನ್ನೋದು ಅವ್ರ ವಾದ ಆಗಿತ್ತು. ಪ್ರಾಸಿಕ್ಯೂಷನ್ ಮತ್ತು ಪೊಲೀಸ್ನವ್ರು ನಾವು ಭಾಗಿಯಾಗಿಲ್ಲ ಅನ್ನೋದು ನಮ್ಮ ವಾದ ಆಗಿತ್ತು. ಅದಕ್ಕೆ ಪೂರಕವಾಗಿ ಅವ್ರ ಬಟ್ಟೆ ರಿಕವರಿ ಇರ್ಬೋದು, ಶೂ ರಿಕವರಿ ಇರ್ಬೋದು, ಆದ್ಮೇಲೆ ಐ ವಿಟ್ನೆಸ್ಗಳು ಮುಖ್ಯ ಆಗ್ತಾರೆ ಸರ್. ಪ್ರತ್ಯಕ್ಷ ಸಾಕ್ಷಿಗಳು ಯಾವುದೇ ಒಂದು ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಮುಖ್ಯ ಆಗ್ತಾರೆ. ಈ ಪ್ರತ್ಯಕ್ಷ ಸಾಕ್ಷಿಗಳು ಅವ್ರ ಪ್ರಕಾರ ಒಬ್ಬ ಪುನೀತ್ ಅನ್ನೋಂಥ ವ್ಯಕ್ತಿ ಅಲ್ಲೇ ಕೆಲಸ ಮಾಡ್ತಿದ್ದ ಅಂತ, ಅವ್ನು ಅಲ್ಲೇ ಕೆಲಸ ಮಾಡ್ತಿರೋಂಥ ವ್ಯಕ್ತಿ ಆಗಿದ್ರೆ ಅವ್ನು ಹೇಳಿಕೆನ ಸುಮಾರು 12-13 ದಿನ ಬಿಟ್ಟು ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ವಾದನ ಯಾವಾಗ ಸೆಷನ್ಸ್ ಕೋರ್ಟಲ್ಲಿ ಅಂದರೆ ಮಾನ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ತಕ್ಕನಂಗೆ ಅವರು ಮ್ಯಾಚ್ ಮಾಡ್ಕೊಳ್ಳೋಕೆ ಅಂತ ಅಡಿಷನಲ್ ಚಾರ್ಜ್ ಶೀಟ್ನ ಮತ್ತೆ 1-1.5 ಸಾವಿರ ಪುಟಗಳ ಅಡಿಷನಲ್ ಚಾರ್ಜ್ ಶೀಟು, ಇಲ್ಲ ಅವ್ನು ಇರಲಿಲ್ಲ, ಗೋವಾದಲ್ಲಿ ಹೋಗಿದ್ದ, ಅಲ್ಲೆಲ್ಲ ತಮಿಳ್ನಾಡಿಗೆ ಹೋಗಿದ್ದ ಅನ್ನೋದು, ಅದನ್ನೆಲ್ಲ ನಾವು ಅಡ್ವಾಂಟೇಜ್ ಆಗಿ ತೊಗೊಂಡ್ವಿ. ಅಂದರೆ ದರ್ಶನ್ ಪರವಾಗಿ ನಾವು ಅದನ್ನು ಅಡ್ವಾಂಟೇಜ್ ತೊಗೊಂಡು ಹಿರಿಯ ವಕೀಲರ ಸಿ ವಿ ನಾಗೇಶ್ ಅವರು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರು. ಇದನ್ನು ನೋಡಿದ್ರೆ ದರ್ಶನ್ ಅವ್ರನ್ನ ಸಿಗಾಕ್ಸಲಾಗಿದೆ ಅನ್ನೋದು ವಾದ ಆಗಿತ್ತು. ಅದನ್ನು ಪರಿಗಣನೆ ಮಾಡಿ ಇವತ್ತು ಬೇಲ್ ಕೊಟ್ಟಿದ್ದಾರೆ.